ಬೆಂಗಳೂರು ನಮ್ಮ ಮೆಟ್ರೋ ದರ ದೇಶದಲ್ಲಿಗೆ ದುಬಾರಿ. ನಮ್ಮ ಮೆಟ್ರೋ ದರ ಏರಿಕೆಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಶೇಕಡ 50ರಷ್ಟು ಏರಿಕೆ ಹಿನ್ನೆಲೆ ಕಿಡಿಕಾರಲಾಗ್ತಾ ಇದೆ. ದೇಶದ ಮಹಾನಗರಗಳ ಮೆಟ್ರೋ ಟಿಕೆಟ್ ದರಕ್ಕಿಂತ ಬೆಂಗಳೂರಲ್ಲೇ ದುಬಾರಿ. ದೆಹಲಿ ಸೇರಿ 5 ಮಹಾನಗರಗಳಲ್ಲಿ ಎಷ್ಟಿದೆ ಕನಿಷ್ಠ ಗರಿಷ್ಠ ದರ ಗೊತ್ತಾ? ಕೋಲ್ಕತ್ತಾದಲ್ಲಿ ಮೆಟ್ರೋ ದರ ತೀರಾ ಅಗ್ಗ. ದೆಹಲಿಯಲ್ಲಿ ಗರಿಷ್ಠ ಟಿಕೆಟ್ 30 ರೂಪಾಯಿ. ಎಲ್ಲೆಲ್ಲಿ ಎಷ್ಟೆಷ್ಟು ದರ ಇದೆ ಅಂತ ಗೊತ್ತಾದ್ರೆ ನಮ್ಮ ಬೆಂಗಳೂರು ಬಲು ದುಬಾರಿ ಅಂತ ಅನ್ಸುತ್ತೆ. ಮೆಟ್ರೋ ಅತಿ ಹೆಚ್ಚು ರೇಟ್ ಇರೋದೇ ಇಲ್ಲಿ. ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ತಿಳ್ಕೊಳ್ಬೇಕಲ್ವಾ? ದೆಹಲಿಯಲ್ಲಿ 10ರಿಂದ 30 ರೂಪಾಯಿ ಇದೆ. ಮುಂಬೈನಲ್ಲಿ 10ರಿಂದ 80 ರೂಪಾಯಿವರೆಗೂ ಇದೆ. ಹೈದರಾಬಾದ್ನಲ್ಲಿ 10ರಿಂದ 40 ರೂಪಾಯಿವರೆಗೂ ಇದೆ. ಚೆನ್ನೈನಲ್ಲಿ 10ರಿಂದ 40 ರೂಪಾಯಿ. ಕೋಲ್ಕತ್ತಾ 5ರಿಂದ 25 ರೂಪಾಯಿ. ಬೆಂಗಳೂರು 10ರಿಂದ 90 ರೂಪಾಯಿ. ಅತಿ ಹೆಚ್ಚು ಎಲ್ಲಿದೆ? ಬೆಂಗಳೂರಲ್ಲೇ ಇದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಶೇಕಡ 50ರಷ್ಟು ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರು ಅಂತ ಅನ್ನಿಸ್ಕೊಂಡವರು ಈ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಸಾಧ್ಯನಾ ಅಂತ ಯೋಚಿಸೋ ಪರಿಸ್ಥಿತಿ. ಹತ್ತೋದಕ್ಕೆ ಭಯ ಆಗತ್ತೆ. ಪ್ರತಿನಿತ್ಯ ಮೆಟ್ರೋ ಬಳಸುವುದಾದ್ರೂ ಹೆಂಗೆ? ಅನುಕೂಲಕರವಾಗಲಿ ಅಂತ ಮೆಟ್ರೋ ಬಂದಿದೆ, ಫೈನ್. ಆದರೆ ಜನಸಾಮಾನ್ಯರು ಓಡಾಡಬಾರ್ದಾ? ದಿನಕ್ಕೆ ನೀವು 90 ರೂಪಾಯಿ ಇಡಬೇಕು ಅಂತ ಅಂದರೆ ಯೋಚನೆ ಮಾಡಿ. ಈಗ 90 ಹೈಯೆಸ್ಟ್ ಅಲ್ವಾ? 90 ರೂಪಾಯಿ ಒಂದು ಸೈಡ್ ಆಗತ್ತೆ. 90 ರೂಪಾಯಿ ನಾವು ದಿನ ಅಲ್ಲಿ ಖರ್ಚು ಮಾಡಬೇಕು ಅಂತಂದರೆ ಹೋಗಿ ಬರೋದಕ್ಕೆ ಅಂತಂದರೆ ಹತ್ರ 180-200 ರೂಪಾಯಿ ಅಂತ ಲೆಕ್ಕಾಚಾರ ಇಟ್ಕೊಳ್ಳಿ. ಹೆಂಗೆ ಒಂದು ದಿನಕ್ಕೆ ನಾವು ಓಡಾಡೋದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸ್ನೇ 180 ರೂಪಾಯಿಂದ 190ವರೆಗೆ ಖರ್ಚು ಮಾಡೋಕ್ಕೆ ಸಾಧ್ಯ ಹೇಳಿ ನೋಡೋಣ? ಹೆಂಗೆ ಸಾಧ್ಯ ಹೇಳಿ? ಯಾರಾದರೂ ಖರ್ಚು ಮಾಡೋಕ್ಕಾಗುತ್ತೆ? ನಾನು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೆಟ್ರೋದಲ್ಲಿ IT-BT ಸಾಫ್ಟ್ವೇರ್ ಕಂಪನಿಯವ್ರು ಮಾತ್ರ ಓಡಾಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಲ್ಲಿ ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಥರದೊಂದು ಆರೋಪ ಆಕ್ರೋಶದ ನಡುವೆ ರೇಟ್ ಸದ್ದಿಲ್ದೇನೆ ಎಲ್ಲ ಕಡೆಗೂ ಹೋಲಿಸ್ಕೊಂಡ್ರೆ ನಮ್ಮಲ್ಲೇ ಅತಿ ಹೆಚ್ಚು ಆಗ್ತಾ ಇರೋದು. ಈ ಮುಖಾಂತರವಾಗಿ ಬೆಂಗಳೂರು ಬಲು ದುಬಾರಿ ಆಗ್ತಾ ಇದೆಯಾ? ಇಲ್ಲಿ ಜೀವನ ಮಾಡೋದಕ್ಕೆ ತೀರಾ ಕಷ್ಟ ಆಗ್ತಿದೆಯಾ ಜನಸಾಮಾನ್ಯರಿಗೆ ಅಂತ? ಆ ಥರದೊಂದು ಸಾಮಾನ್ಯರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಹಂತದಲ್ಲಿ ದಿನನಿತ್ಯದ ವಸ್ತುಗಳು, ಅಗತ್ಯ ಬೆಲೆಗಳು ಸಾಕಷ್ಟು ದುಬಾರಿ ಆಗ್ತಿರುವಂತದ್ದು. ಈ ಮೂಲಕ ಜನರಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕಾರಣ ಮೆಟ್ರೋವನ್ನ ಯಾಕೆ ಬಳಸಬೇಕು ಅಂತಂದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ವೆಹಿಕಲ್ನ ತೈಲ ಬೆಲೆ ಅಥವಾ ಪೆಟ್ರೋಲ್ ಏನಿದೆ ಅದು ದುಬಾರಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಾರಿಗೆ ಅಂದ್ರೆ ಸರ್ಕಾರಿ ಸಾರಿಗೆಗಳನ್ನ ಬಳಸಲಿಕ್ಕೆ ಮುಂದಾಗ್ತಾ ಇದ್ರು. ಅದರಲ್ಲೂ ದೂರದ 30-40 ಕಿಲೋಮೀಟರ್ ದೂರಗಳಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ಸಾಕಷ್ಟು ದುಸ್ಸಾಹಸನೆ ಆಗ್ತಾ ಇತ್ತು ಜನರಿಗೆ. ಹಾಗಾಗಿ ಮೆಟ್ರೋನ ಬಳಸ್ತಾ ಇದ್ರು. ಈಗ ಮೆಟ್ರೋ ರೇಟನ್ನ ಕೇಳಿದ್ರೆ ಜನರು ನಾವ್ ಯಾಕೆ ಹೋಗ್ಬೇಕು, ಜನಸಾಮಾನ್ಯರು ನಾವ್ ಯಾಕೆ ಓಡಾಡ್ಬೇಕು, ಇಷ್ಟು ನುಗ್ಗಲು ಇಟ್ಕೊಂಡು ದುಬಾರಿ ಟಿಕೆಟ್ ಅನ್ನ ನೀಡ್ಕೊಂಡು ನಾವ್ಯಾಕೆ ಕಷ್ಟಪಡ್ಬೇಕು ಅನ್ನೋ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ನಗರಗಳಲ್ಲಿ ಕೋಲ್ಕತ್ತಾ, ಮುಂಬೈ, ಚೆನ್ನೈ, ಹಾಗೇನೆ ಹೈದರಾಬಾದ್ ಆ ತರದ ಎಲ್ಲೆಲ್ಲಿ ಮೆಟ್ರೋಗಳಿದೆ ಬೆಂಗಳೂರಿನಲ್ಲಿ ಅದೆಲ್ಲರ ದರವನ್ನ ಪರಿಷ್ಕರಣೆ ಮಾಡಿದ್ರೆ ಎಲ್ಲಕ್ಕಿಂತಲೂ ಅತಿ ಹೆಚ್ಚು ದುಬಾರಿ ಇರುವಂತದ್ದು ಈಗ ನಮ್ಮ BMRCL ಅಂತಾನೆ ಈಗ ಪರಿಗಣಿಸಬಹುದು. ಉಳಿದೆಲ್ಲ ಕೂಡ ಕಿಲೋಮೀಟರ್ಗೆ ಅಥವಾ 2 ಕಿಲೋಮೀಟರ್ ಅವಧಿಗೆ F1, F10 ಅಂತ ಏನ್ ಹೇಳ್ತೀವಿ. ಆ F1 ನಿಂದ ಸುಮಾರು 10ರಿಂದ 20 ರೂಪಾಯಿವರೆಗೆ ದರವನ್ನ BMRCL ಏರಿಕೆ ಮಾಡುತ್ತೆ. ಅದರಲ್ಲಿ ಬೇರೆ ನಗರಗಳಿಗೆ ಹೋಲಿಸಿದ್ರೆ 10 ರೂಪಾಯಿ ಇದೆ, 15 ರೂಪಾಯಿ ಇದೆ. ಹಾಗಾಗಿ ಶೇಕಡ 50ರಷ್ಟು ಏರಿಕೆ ಮಾಡಿರುವಂತದ್ದು ಎಲ್ಲೋ ಒಂದ್ ರೀತಿಯಲ್ಲಿ ಇದು ಜನಸಾಮಾನ್ಯರ ಆಕ್ರೋಶಕ್ಕೂ ಕೂಡ ಈಗ BMRCL ಕಾರಣ ಆಗಿರುವಂತದ್ದು. ಇನ್ನು ಸಮಿತಿ ರಚನೆ ಮಾಡಿದೆ, ಸಮಿತಿ ಅಂತಿಮ ನಿರ್ಧಾರ ಮಾಡಿದೆ. BMRCL ನ ಖರ್ಚು ವೆಚ್ಚಗಳು, ತೈಲ ವೆಚ್ಚಗಳು, ಬೇರೆ ಬೇರೆ ಉತ್ಪಾದನಾ ವೆಚ್ಚ, ಬೇರೆ ಬೇರೆ ವೆಚ್ಚಗಳು ಆಧರಿಸಿ ಸಮಿತಿ ನಿರ್ಧಾರ ಮಾಡಿದೆ ಅಂತ ಹೇಳುತ್ತೆ. ಆದ್ರೆ ನಿವೃತ್ತ IAS ಅಧಿಕಾರಿ ರಮಣ್ ರೆಡ್ಡಿ ಅವರ ನೇತೃತ್ವದ ಸಮಿತಿ ಏನಿದೆ ಅದು ನಿರ್ಧಾರ ಮಾಡೋದ್ರ ಬಗ್ಗೆನೂ ಕೂಡ ಆ ಒಂದು ಸಮಿತಿ ಶಿಫಾರಸು ಮಾಡಿರೋದ್ರ ಬಗ್ಗೆನೂ ಈಗ ಆಕ್ಷೇಪ ವ್ಯಕ್ತವಾಗಿರುವಂತದ್ದು. ಹಾಗಾಗಿ ಜನರಿಂದ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ BMRCL ಏನಾದ್ರೂ ದರ ಪರಿಷ್ಕರಣೆಯನ್ನ ಹಿಂಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಈ ಮೂಲಕ ಎಲ್ಲೋ ಒಂದ್ ರೀತಿಯಲ್ಲಿ ನಮ್ಮ ಮೆಟ್ರೋನ ಅವಲಂಬಿಸಿದಂತಹ ಜನರು ಕೂಡ ಮತ್ತೆ ತಮ್ಮ ವೈಯಕ್ತಿಕ ವಾಹನಗಳನ್ನ ಬಳಸಲಿಕ್ಕೆ ಮುಂದಾಗಬಹುದು. ಹಾಗಾಗಿ ಮತ್ತಷ್ಟು ಸಂಚಾರ ದಟ್ಟಣೆ ನಗರದಲ್ಲಿ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ
ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಮೆಟ್ರೋ ನಮ್ಮಲ್ಲಿ ಡಿಪೆಂಡ್ ಅಂತ ಜನರು ಕೂಡ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆನೂ ಕೂಡ ಈ ಮೂಲಕ ಮುಂದಿನ ದಿನಗಳಲ್ಲಿ ಇಳಿಮುಖ ಆದರೂ ಕೂಡ ಅಚ್ಚರಿ ಪಡುವಂಥದ್ದಿಲ್ಲ. ಗಣೇಶ್, ಈಗ ಜನಸಾಮಾನ್ಯರು ಕೂಡ ಮೆಟ್ರೋ ಅವಲಂಬಿತರಾಗಿದ್ರು. ನಾವು ಪ್ರತಿನಿತ್ಯ ಮೆಟ್ರೋ ಬಳಕೆ ಮಾಡುವಾಗ ಗಮನಿಸೋದಾದರೆ ಎಷ್ಟೋ ಜನ ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರು ಕೂಡ ಕೆ ಆರ್ ಮಾರ್ಕೆಟಿಂದ ಮೆಟ್ರೋದಲ್ಲೇ ಹತ್ತಿ ಬಂದುಬಿಡ್ತಾ ಇದ್ರು. ಸೊ ಒಂದು ಸ್ವಲ್ಪ ದುಡ್ಡಿದೆ ಅಂತಂದಾಗ ಓಕೆ, ಈಗ 90ವರೆಗೂ ಇದೆ ಅಂತಂದಾಗ ತೀರಾ ಕಷ್ಟ ಆಗುತ್ತೆ. ಈ ದರ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತೀವಿ ಅಥವಾ ಈ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ, ಸಭೆ ಮಾಡ್ತೀವಿ, ಈ ಥರದೊಂದು ಮನಸ್ಥಿತಿಯಲ್ಲಿ ಸರ್ಕಾರ ಇಲಾಖೆ ಇದೆಯಾ? ಯಾಕಂದರೆ BMRCಯಲ್ಲಿ ಇದನ್ನು ಸಮರ್ಥಿಸ್ಕೊಂಡಿದೆ, ಇಲ್ಲ ಮಾಡಲೇಬೇಕಾಗಿತ್ತು ಮಾಡಿದ್ದೀವಿ ಅಂತ. ಸೊ ಈ ಪ್ರತಿಭಟನೆ ಹೋರಾಟ ಅದ್ರ ಜೊತೆಗೆ ಒಂದಷ್ಟು ಆಕ್ರೋಶಗಳ ನಡುವೆ ಯಾವ ಥರದ ಚರ್ಚೆ ಆಗ್ತಾ ಇದೆ ಅಂತ ಒಂದು ನಿರೀಕ್ಷೆ ಇಟ್ಕೋಬಹುದಾ ಜನಸಾಮಾನ್ಯರು ಕಡಿಮೆ ಆಗಬಹುದು ಅಂತ? ಆ ಬಗ್ಗೆ ಇಲಾಖೆಯ ಮೂಲಗಳು ಅಧಿಕಾರಿಗಳ ನಡೆ ನೋಡಿದ್ರೆ ಅದು ಯಾವುದು ಕೂಡ ಈ ಕ್ಷಣದಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಈಗಾಗಲೇ ಬಿಜೆಪಿ ನಿಯೋಗ ಕೂಡ BMRCL ಅಧಿಕಾರಿಗಳನ್ನ ಭೇಟಿ ಮಾಡಿರೋದು, ದರವನ್ನ ಪರಿಷ್ಕರಣೆ ಮಾಡಿದ್ರೆ ಅದು ದುಪ್ಪಟ್ಟಾಗಿದೆ, ಅದನ್ನ ಹಿಂಪಡೆಯುವಂತ ಆಗ್ರಹ ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ನಿಮ್ಗೆ ತಾಕತ್ ಇದ್ರೆ ದಮ್ಮಿದ್ರೆ ಕೇಂದ್ರ ಸರ್ಕಾರದ ಮೂಲಕ ನೀವು ಮೆಟ್ರೋ ದರವನ್ನ ಹಿಂಪಡಿಸಿ ಅನ್ನುವಂತಹ ಸವಾಲನ್ನ ವಿಪಕ್ಷ ಬಿಜೆಪಿಗೆ ಕಾಂಗ್ರೆಸ್ ಸಚಿವರು ಕೂಡ ಹಾಕಿರುವಂತದ್ದು. ಇದು ಒಂದು ಹಂತದಲ್ಲಿ ರಾಜಕೀಯವಾಗಿ ತಿರುವು ಪಡ್ಕೊಳ್ತಾ ಇದ್ರೆ, ಇನ್ನೊಂದು ಹಂತದಲ್ಲಿ ಪ್ರಯಾಣಿಕರು ನಿಮ್ಮ ರಾಜಕೀಯ ಜಂಜಾಟ ಚಚ್ಚಾಟ ಅಥವಾ ರಾಜಕೀಯ ಚರ್ಚೆಗಳು ಆಮೇಲೆ ಇರ್ಲಿ, ನಮಗೆ ಬರ್ಡನ್ ಆಗ್ತಾ ಇದೆ, ನಮಗೆ ಹೊರೆ ಆಗ್ತಾ ಇದೆ, ಅದನ್ನ ನೀವು ಹಿಂಪಡೆದ್ರೆ ನಾವು ನಮ್ಮ ಪ್ರಯಾಣವನ್ನ ಮೆಟ್ರೋದಲ್ಲಿ ಮಾಡ್ತೀವಿ, ಇಲ್ಲದಿದ್ದರೆ ನಾವು ನಮ್ಮ ಏನು ಬೇರೆ ಮಾರ್ಗ ಅಥವಾ ಬೇರೆ ಪರ್ಯಾಯ ಸಾರಿಗೆನ ನಾವು ಬಳಸಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಅಂಕಿಅಂಶಗಳು ಹೇಳುವಂತದ್ದು BMTC ಬಸ್ ದರ ಅಂತೂ ತುಂಬಾ ಕಾಸ್ಟ್ಲಿ ನಮ್ಮ ಮೆಟ್ರೋ ಅನ್ನುವಂಥದ್ದು. ಈ ಮೆಟ್ರೋ ನಮ್ಮ ಟ್ಯಾಕ್ಸ್ ಇಂದ ನಾವು ಕಟ್ಟಂತಹ ತೆರಿಗೆ ಹಣದಿಂದ ನಿರ್ಮಾಣವಾದಂಥದ್ದು, ಕಟ್ಟಿದಂಥದ್ದು. ನಮಗೆ ಅನುಕೂಲ ಆಗ್ಲಿ, ಕಡಿಮೆ ದರದಲ್ಲಿ ನಮ್ಮ ಮೆಟ್ರೋ ಸಿಗ್ಲಿ, ನಮಗೆ ಸಮಯ ಉಳಿತಾಯ ಆಗ್ಲಿ, ಹಣ ಉಳಿತಾಯ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಅವಕಾಶನ ಮಾಡಿಕೊಟ್ಟಿದ್ವಿ. ನಮ್ಮ ಲ್ಯಾಂಡ್ ಅನ್ನು ನಾವೇ ಕೊಟ್ಟಿದ್ವಿ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಾವು ತೆರಿಗೆಯನ್ನು ನೀಡಿದ್ದ ದುಡ್ಡಲ್ಲಿ ಈಗ ಸರ್ಕಾರ ಈ ಯೋಜನೆ ಕೈಗೊಂಡಿದೆ. ಆದ್ರೆ ನಮಗೆ ಈಗ ಮತ್ತಷ್ಟು ವಸೂಲಿಗೆ ಮುಂದಾದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದ ಬರ್ತಾ ಇರೋದ್ರೆ ಇದನ್ನ BMRCL ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.